ನಮಸ್ಕಾರ. ಈಗಾಗಲೇ ತಮಿಳುನಾಡಿನಲ್ಲಿ ಜೋಸೆಫ್ ವಿಜಯ್ TVK ಕಟ್ಟಿ 1 ವರ್ಷದ ಅವಧಿಯ ಒಳಗಡೆ ತಮಿಳುನಾಡಿನ ಜನರ ಮನವನ್ನು ಗೆದ್ದು 100ಕ್ಕೂ ಹೆಚ್ಚು ಸೀಟುಗಳನ್ನು ತನ್ನ ಪಕ್ಷದ ಮೂಲಕವಾಗಿ ಗೆಲುವು ಸಾಧಿಸಿ ಸ್ಪರ್ಧಿಸಿರುವ 2 ಕ್ಷೇತ್ರಗಳ ಪೈಕಿ 2ರಲ್ಲೂ ಕೂಡ ದೊಡ್ಡ ಅಂತರದಲ್ಲಿ ಗೆಲುವನ್ನು ಸಾಧಿಸಿ ಮಿತ್ರ ಪಕ್ಷಗಳ ನೆರವಿನೊಂದಿಗೆ ಬಹುಮತ ಸಾಬೀತುಪಡಿಸಿ ಈಗ ಅಲ್ಲಿಯ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಆರಂಭಿಸಿದ್ದಾರೆ. ಆದರೆ ಯಾವಾಗ ವಿಜಯ್ ಅಲ್ಲಿ ಗೆದ್ರೋ ಕರ್ನಾಟಕದಲ್ಲಿ ಒಂದು ಪ್ರಶ್ನೆ ಶುರುವಾಯಿತು. ಉಪೇಂದ್ರ ಅವರು ಕೂಡ ಪಕ್ಷ ಕಟ್ಟೋದಕ್ಕೆ ಹೊರಟರು. ಅಲ್ಲಿ ವಿಜಯ್ಗೆ ಗೆಲ್ಲೋಕ್ಕಾಗತ್ತೆ, ಇಲ್ಲಿ ಉಪೇಂದ್ರ ಅವ್ರಿಗೆ ಯಾಕೆ ಗೆಲ್ಲೋಕ್ಕಾಗೋದಿಲ್ಲ? ಈ ಪ್ರಶ್ನೆ ಬಂತು. ರಾಜ್ಯದ ಜನರ ಮುಂದೆ ರಾಜಕೀಯ ಅಲ್ಲ, ಪಾಲಿಟಿಕ್ಸ್ ಅನ್ನುವಂಥದ್ದು ಪ್ರಜಾಕೀಯ, ಪ್ರಜೆಗಳ ಕೇಂದ್ರಿತ, ಪ್ರಜೆಗಳೇ ಪ್ರಭುಗಳಾಗಿರೋದ್ರಿಂದಾಗಿ ಪ್ರಜಾಕೇಂದ್ರಿತವಾಗಿ ಪ್ರಜಾಕೀಯವನ್ನು ಮಾಡಬೇಕು ಮತ್ತು ಅಲ್ಲಿ ಉತ್ತರದಾಯಿತ್ವ, ಜವಾಬ್ದಾರಿ ಮತ್ತು ಪಾರದರ್ಶಕತೆ ಇವುಗಳು ಪ್ರಮುಖವಾಗಿರುವ ಅಂಗಗಳಾಗಿರಬೇಕು ಅಂತ ಹೇಳಿ ಪ್ರಜಾಕೀಯ ಅನ್ನುವ ಕಾನ್ಸೆಪ್ಟನ್ನು ಜನರ ಮುಂದೆ ಇಟ್ಟಂಥವರು ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಉಪೇಂದ್ರ ಅವರೇ ನಮಸ್ಕಾರ. 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 ಜನರ ನಡುವೆ ಹೋಗುವಂಥ ಬ್ಯಾನರ್ ಕಟ್ಟಲೇಬೇಕಾ, ಮೈಕಲ್ಲಿ ಹೇಳಲೇಬೇಕಾ? ಉಪೇಂದ್ರ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಉಪೇಂದ್ರ ಅವರನ್ನ ಜನ ಅದು ಕರ್ನಾಟಕದ ಎಲ್ಲ ಹಳ್ಳಿಗಳಲ್ಲೂ ಕೂಡ ಉಪೇಂದ್ರ ಅವರು ಯಾರು ಅನ್ನೋದ್ರ ಬಗ್ಗೆ ಗೊತ್ತಲ್ಲ. ಅವ್ರಿಗೆ ಇಷ್ಟ ಇರ್ಬೋದು, ಉಪೇಂದ್ರ ಅವರು ಯಾರು ಅನ್ನೋಂಥ ಪರಿಚಯ ಇರುವಂಥವ್ರು ಇದ್ದೇ ಇರ್ತಾರೆ. ಯಾವುದೇ ಹಳ್ಳಿಗೆ ಹೋದ್ರು ಕರ್ನಾಟಕದ ಉದ್ದಗಲಕ್ಕೂ, ಬೀದರ್ನಿಂದ ಚಾಮರಾಜನಗರದವರೆಗೆ, ಕಾರವಾರದಿಂದ ಹಿಡಿದು ಕೋಲಾರದವರೆಗೆ ಎಲ್ಲಿಗೆ ಹೋದರೂ ಕೂಡ ಸಿಗ್ತಾರೆ, ಗುರುತಿಸಬಲ್ಲರು. ಬಟ್ ನಾನು ಹೋಗ್ತೀನಿ ಗೊತ್ತಾಗಬೇಕಲ್ಲ, ಯಾವ ಡೇಟ್ಗೆ ಹೋಗ್ತೀನಿ ಅಂತಾರೆ ಗೊತ್ತಾಗಬೇಕಲ್ಲ. ನೀವು ಅಂದರೆ ಗೊತ್ತಾಗಬೇಕು, ನಿಜ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ನೀವು ಹೇಳ್ಬೋದು. ನೋಡಿ, ಇಲ್ಲೇ ಸೋಷಿಯಲ್ ಮೀಡಿಯಾ ವಾಪಸ್ ಬಂದ್ರಿ. ಹೌದು, ಕೇಳಿ. ಅವಾಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋದು ಒಂದು ಹಳ್ಳಿಗೆ ತಲುಪಬಹುದು. ಜನ ನಮ್ಮ ನಾಯಕ ಬಿಟ್ಬಿಡಿ ನೋಡ್ಬೇಕು ಅನ್ನಿಸೋದಿಲ್ವಾ? ಹೇಳಿ, ಈ ಮನಸ್ಥಿತಿ ನಾವು ಹೊರಗೆ ಬರೋವರೆಗೂ, ಎಲ್ಲಿವರೆಗೂ ನಮ್ಮ ನಾಯಕ ಇವನ್ ಬಂದು ನಮ್ಮನ್ನ ಏನೋ ಮಾಡಿಬಿಡ್ತಾನೆ ಅನ್ನೋವರೆಗೂ ಇದು ನಡೀತಾನೆ ಇರುತ್ತೆ. ಯಾರು ಅತಿ ಹೆಚ್ಚು ಪ್ರಚಾರ ಮಾಡ್ತಾರೋ, ಯಾರು ವೇವಲ್ಲಿ ಇರ್ತಾರೋ, ಯಾರು ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾರೋ ಅವ್ರನ್ನ ನಾಯಕರಾಗಿ ಆರಿಸ್ತೀರ. ಅದೇ ಬದಲಾವಣೆ ಅಂದರೆ ಖಂಡಿತ ಬದಲಾವಣೆಗಳಾಗ್ತಾನೇ ಇದೆ. ಅವತ್ತಿಂದ ಇವತ್ತವರೆಗೂ ಆಗ್ತಾ ಇದೆ. ನಿಮ್ಮ ಪ್ರಕಾರ ಅದಲ್ಲ ಬದಲಾವಣೆ, ಅದಲ್ಲ. ಬರೀ ನಾನು ಹೇಳ್ತಿರೋದು ಏನು ಬದಲಾವಣೆ? ಇದೇ ಬ್ಯಾನರ್ ಕಟ್ತಾ ಇದ್ದೀರಾ, ಇದೇ ಜನನ ಸೇರಿಸ್ತಾ ಇದ್ದೀರಾ, ಅದು ಹೆಂಗೆ ಬದಲಾವಣೆ ಆಗುತ್ತೆ ಹೇಳಿ? ಅದು ಬದಲಾವಣೆನಾ? ನಾನೊಂದು ಪಿಕ್ಚರ್ನ ಸೇಮ್ ಅದೇ ಥರ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದೀನಿ, ಅದೇ ಥರ ಸೀನ್ ಮಾಡಿದ್ದೀನಿ. ಬದಲಾವಣೆ ಅಂತ ಹೇಳ್ರಿ, ನೀವು ಒಪ್ತೀರಾ ಏನ್ರಿ? ಆ ಸಿನಿಮಾಲಿ ನೋಡಿದ್ದೇ ಸೀನ್ ತೆಗೆದಿದ್ದೀರಲ್ರಿ ಅಂತೀರಾ? ಅಲ್ಲ, ನಾನು ಹೇಳಿದ್ದೊಂದು ಸುಮ್ಮನೆ ಎಕ್ಸಾಂಪಲ್. ನಿಜವಾದ ಬದಲಾವಣೆ ಅಂದ್ರೇನು? ಬದಲಾಗಿಲ್ವಾ ದೇಶ? ಬದಲಾಗಿಲ್ವಾ ನಮ್ಮ ಟೆಕ್ನಾಲಜಿ ಬದಲಾಗಿಲ್ವಾ? ಇವತ್ತು ನೀವು ಮೊಬೈಲಲ್ಲಿ ಕೂತ್ಕೊಂಡು ಇರಾನ್ನಲ್ಲಿ ಏನಾಗ್ತಿದೆ, ಅಮೇರಿಕಲ್ಲಿ ಏನಾಗ್ತಿದೆ, ಅಮೇರಿಕಲ್ಲಿ ಏನಾಗ್ತಿದೆ, ಆಸ್ಟ್ರೇಲಿಯಾ ಏನಾಗ್ತಿದೆ ಅಂತ ಇಲ್ಲೇ ನೋಡ್ತೀವಿ ನಾವು, ಅಲ್ವಾ? ಅಲ್ಲಿ ಯಾರೋ ಒಬ್ರು ವಿಡಿಯೋ ಇಟ್ಕೊಂಡು ಮಾಡಿರೋದು ಅದು ಎಲ್ಲೆಲ್ಲೋ ಹೋಗಿ ನಮಗೆ ಬಂದಿರುತ್ತೆ. ಕಣ್ಣು ಮುಂದೆ ಕೈಯಲ್ಲಿರ್ಬೇಕಾದ್ರೆ ಈ ಲೆವೆಲ್ ಟೆಕ್ನಾಲಜಿ, ಇನ್ನೂ ನಾವು ಹಳೇ ಕಾಲದ ಥರ ಇಲ್ಲ, ಹೋಗಬೇಕು, ಮಾತಾಡಬೇಕು, ಬ್ಯಾನರ್ ಹಾಕಬೇಕು. ಸೊ ಇದು ಎಲ್ಲಿವರೆಗೆ ಬಂದು ನಿಂತಿದೆ? ಸಿಂಪಲಾಗಿ ಹೇಳ್ಬೇಕಂದ್ರೆ 1,000 ರೂಪಾಯಿ ಒಂದು ಹಳ್ಳಿಗೆ ಖರ್ಚು ಮಾಡ್ರು. ಎಷ್ಟು 32,000 ಹಳ್ಳಿಗೆ ಎಷ್ಟಾಯಿತು? ಹೌದು. ಆಮೇಲೆ ಸಿಟಿಗಳು ತಗೊಳ್ಳಿ, ವಾರ್ಡ್ಗಳು ತಗೊಳ್ಳಿ, ಆಮೇಲೆ ಅಲ್ಲಿ ಕಾರ್ಯಕರ್ತರು ಪಡೆ ತಗೊಳ್ಳಿ. ಹೌದು. ಯಾರು ಕೂಡ ಪಾಪ ಎಲ್ಲ ಅವ್ರವ್ರ ಜೀವನದಲ್ಲಿ ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ಫ್ರೀಯಾಗಿ ನೀನೊಂದು ಬ್ಯಾನರ್ ಕಟ್ಟಪ್ಪ ಅಂದರೆ ಯಾರು ಕಟ್ತಾರೆ? ಅದು ಕೇಳೋದು ತಪ್ಪಲ್ವಾ? ಅದೊಂದು ಸಿಸ್ಟಮ್ ಚೆನ್ನಾಗಿದೆ ಅಂದರೆ ಖಂಡಿತ ಓಕೆ, ಅದು ಸಿಸ್ಟಮ್ ಇವಾಗ ಇದೆ ಆಲ್ರೆಡಿ. ಅಲ್ಲಿ ಮತ್ತೆ ಏನು ಬದಲಾವಣೆ ಬಯಸ್ತಾ ಇದೀವಿ ನಾವು? ನಾನು ಹೇಳ್ತಾ ಇದ್ದೀನಿ ಹೇಳಿ, ನಾನು ಈ ಉದ್ದೇಶದಿಂದನೇ ಇಟ್ಟಿರೋದು. ಟೆಕ್ನಾಲಜಿ ಬದಲು ಮಾಡಿ, ಈ ಬಿಸ್ನೆಸ್ ರಾಜಕಾರಣನ ಬದಲು ಮಾಡಿ, ದುಡ್ಡಿರೋರೇ ಬರ್ಬೇಕನ್ನೋ ಪರಿಸ್ಥಿತಿನ ಬದಲು ಮಾಡಿ, ಯಾವುದೇ ಯುವತಿಯರು ಕೂಡ ಬಂದು ನಿಲ್ಲುವಂಥ ಪರಿಸ್ಥಿತಿ ಬರಬೇಕು. ನಮ್ಗೆ ಯಂಗ್ಸ್ಟರ್ಸ್ ಬೇಕು, ವಿದ್ಯಾವಂತರು ಬೇಕು, ಏನೇಳಿ ಓಡಾಡಿ ಕೆಲಸ ಮಾಡೋವಂಥವ್ರು ಬೇಕು ನಮಗೆ. ಏನೇಳಿ ಇವತ್ತು ಬಯಸೋರು, ನಾನು ಒಂದೇ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಇವತ್ತು ನೀವು ಹಳ್ಳಿಗೆ ಬನ್ನಿ ಅಂತ ಬಯಸೋರು, ನಾಳೆ ನೀವು ಸಂಬಳ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಅವಾಗ ಯಾಕೆ ಬಯಸಲ್ಲ ಅಂತ? ಬಯಸಬೇಕು. ಅವಾಗ ಯಾಕೆ ಕೇಳ್ತಾ ಇಲ್ಲ ಯಾರು? ಬನ್ರಿ, ನಮ್ಮ ಹಳ್ಳಿಗೆ ಬಂದೇ ಇಲ್ಲ, ನಿಮ್ಮ ಎಲೆಕ್ಟ್ ಮಾಡಿ ಕಳಿಸಿದ್ದೀವಿ ನಾವು. ನೀವು ಎಷ್ಟು ದಿನ ಸೋಲಿಸಿ ಇನ್ನೊಬ್ಬನ ಮದುವೆ ಮಾಡ್ತೀರಲ್ಲ ನೀವು ಮತ್ತೆ? ಅದಕ್ಕೆ ಅಧಿಕಾರವನ್ನು ಅಲ್ಲ, ನೀವು ಯಾವಾಗ ಗೆಲ್ಲೋದು? ಅವನ್ನ ಸೋಲಿಸ್ತೀರಾ, ಇವನ್ ಬಿಟ್ರೆ ಅವ್ನು ಬಿಟ್ರೆ ಇವನ್ನ, ನೀವು ಗೆಲ್ಲೋದು ಯಾವಾಗ? ಅವ್ರನ್ನ ಬಿಟ್ಟು ಇವ್ರನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ನಡು ಇಲ್ಲ, ಇದೆರಡು ಸರಿ ಇಲ್ಲಪ್ಪ, ಹೊಸ ಆಯ್ಕೆ ನನ್ನ ಕೈಯಲ್ಲಿದೆ ಅಂತ ಒಬ್ರು ಹೇಳ್ತಾ ಇದ್ದಾರೆ. ಆ ಆಯ್ಕೆನೇ ಜನರ ಹತ್ರ ತಲುಪಿಸೋದೇ ಹೋದರೆ
ಅವ್ರು ಯಾಕೆ ಆಯ್ಕೆ ಮಾಡ್ಕೋಬೇಕು? ಜನ ಯಾಕೆ ಆಯ್ಕೆ ಮಾಡ್ಕೋಬೇಕು? ಅಲ್ಲ ಈ ತಲುಪಿಸೋ ದಾರಿ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಯುವಕರಿದ್ದಾರೆ, ಅವ್ರ ಕೈಯಲ್ಲಿ ಮೊಬೈಲ್ ಇದೆ. ಒಬ್ಬೊಬ್ಬರು 4 ಜನಕ್ಕೆ ತಲುಪಿಸಿದ್ರೆ ಅದು ಕೋಟಿ ಆಗೋಗ್ಬಿಡುತ್ತೆ. 4 ಜನಕ್ಕೆ ಅವ್ರ ಮನೆಯವ್ರನ್ನ ಬದಲಾಯಿಸಿದ್ರೆ ಸಾಕು, ಅವರು ಕನ್ವಿನ್ಸ್ ಆಗಿ ಅವ್ರ ಪಕ್ಕದಲ್ಲಿರೋನ್ನ ಬದಲಾಯಿಸಿದ್ರೆ ಸಾಕು. ಏನು ಹೇಳಿ, ವೆರಿ ಸಿಂಪಲ್ ಅದು. ಅಥವಾ 1000 ಕೋಟಿ ಸುಮ್ಮನೆ ಏನೋ ನಾನು ಗೆಲ್ಲೋದಕ್ಕೋಸ್ಕರ ಆಗ್ತಾ ಇದ್ದಾರೆ, ಬರೀ ಒಂದು ಇದಕ್ಕೋಸ್ಕರ. ಅಲ್ಲ ಉಪೇಂದ್ರ ಅವರೇ, ಈಗ ಕರೆಕ್ಟ್ ನೀವು ಹೇಳ್ತಿರೋದು ಕಾನ್ಸೆಪ್ಟ್, ನಾನು ಇದನ್ನು ಒಪ್ಕೊಳ್ತೀನಿ. ಹೌದು, ಇದು 1000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಇದು ಏನಕ್ಕೆ ಬೇಕಾಗಿ ಮಾಡ್ತಾರೆ? ಬಂಡವಾಳ ಹೂಡಿದವನು ಲಾಭಕ್ಕಾಗಿ ಮಾಡ್ತಾನೆ ಅನ್ನುವಂಥ ಸಾಮಾನ್ಯವಾಗಿ ನಮಗೆಲ್ಲರೂ ಕೂಡ ಅರ್ಥ. ನಾವು ಕೂಡ ಈ ವ್ಯವಸ್ಥೆಯ ಭಾಗವಾಗಿ ಈ ವ್ಯವಸ್ಥೆಯ ಒಳಗಡೆ ಇರುವಂತಹ ಜನರು, ಪ್ರತಿಯೊಬ್ಬ ನಾಗರಿಕನು ಕೂಡ ವ್ಯವಸ್ಥೆ. ಈ ಮಾತುಗಳಿಗೆ ಗಂಟು ಬಿತ್ಕೊಂಡು ಕೂತ್ಕೊಳ್ಬೇಕಾ ನಾವು, ಅಥವಾ ಆ ಜನರ ನಡುವೆ ಹೋಗಿ ನೋಡ್ರಪ್ಪ ಇದು ಸರಿ ಇಲ್ಲ, ಹಾಗಾಗಿ ನಾನು ಇಂಥದ್ದೊಂದು ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ತಂತಾ ಇದ್ದೀನಿ, ನಾನು ಇದನ್ನು ಮಾಡಬೇಕು ಅನ್ನೋದನ್ನು ನೇರವಾಗಿ ಅವರಿಗೆ ಹೇಳಬೇಕಾದ ಅವಶ್ಯಕತೆ ಇದೆ ಅಂತೇಳಿ ಅನ್ಸೋದಿಲ್ವಾ? ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ನಡೆಯುತ್ತೆ ನಿಮ್ಮ ಕಡೆಯಿಂದ? ಅಲ್ಲಲ್ಲ, ನಾನು ಈ ಪ್ರಯತ್ನ 5-6 ವರ್ಷದಿಂದನೂ ಮಾಡ್ತಾನೇ ಇದ್ದೀನಿ. ಏನು ಹೇಳಿ, ಹಳ್ಳಿಗಳಿಗೆ ಹೋಗಿದ್ದೀನಿ, ಕಾಲೇಜ್ಗಳಿಗೆ ಹೋಗಿದ್ದೀನಿ. ಇನ್ನು ಎಷ್ಟು ಹಳ್ಳಿಗಳಿಗೆ ಹೋಗ್ಬೇಕು ಗೊತ್ತಿಲ್ಲ. ಇನ್ನು ಎಷ್ಟು ಇವಾಗ ಸಿಟೀಲಿ ರೋಡ್ಗಿಳಿದ ಅಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಏನು ಹೇಳಿ, ಅಲ್ಲೇನೋ ಮೈಕ್ ಇಟ್ಕೊಂಡು ಮಾತಾಡೋಕ್ಕಲ್ಲ, ಅದಕ್ಕೊಂದು ಸಿಸ್ಟಮ್ ಇದೆ. ಅವಾಗ ಪೊಲೀಸರು ಬರ್ತಾರೆ, ಪಕ್ಕದಲ್ಲಿ ಒಂದು ಫೀಲ್ಡ್ ಇದೆ, ಅಲ್ಲಿ ಹೋಗಿ ಅಂತಾರೆ. ಹೌದು, ಅಲ್ಲಿ ಹೋದರೆ ಅಲ್ಲಿ ಮತ್ತೆ ಜನ ಗೊತ್ತಾಗಬೇಕು ಅಲ್ವಾ, ಅವ್ರವ್ರ ಕೆಲಸದಲ್ಲಿ ಇರ್ತಾರೆ. ಅಲ್ಲೊಂದು ಅಟ್ಲೀಸ್ಟ್ ಮೈಕ್ ಹಾಕ್ಕೊಂಡು ಹೇಳ್ಬೇಕು, ನಾಡಿದ್ದು ಉಪೇಂದ್ರ ಅವ್ರು ಬರ್ತಾ ಇದ್ದಾರೆ ಮಾತಾಡೋಕ್ಕೆ ಬನ್ನಿ ಅಂತ. ಇಲ್ಲ ಅಲ್ಲಿ ಕೇಳಿ, ಇದು ಬಳಕೆ ಆಗುತ್ತಲ್ಲ, ನಾನು ಬರ್ತಾ ಇದ್ದೀನಿ ಅವಾಗ ದಿವಸ ಬನ್ನಪ್ಪ ಪಾರ್ಕ್ ಅಲ್ಲಿ ಸಂಜೆ 5 ಗಂಟೆಗೆ ಇರ್ತೀನಿ ಅಂತ ಬನ್ನಪ್ಪ ಪಾರ್ಕ್ ಅಲ್ಲಿ ಗೊತ್ತಾಗಲ್ವಾ? ಪಾರ್ಕಿಗೆ ಯಾಕೆ ಬರ್ತೀರಪ್ಪ, ನಾನು ಲೈವ್ ಬರ್ತಿದ್ದೀನಿ, ಮೊಬೈಲ್ ಓಪನ್ ಮಾಡ್ಕೊಳ್ಳಿ, ನಾನು ಮಾತಾಡ್ತೀನಿ ನಿಮ್ಮ ಹತ್ರ, ಒಬ್ಬೊಬ್ಬರ ಹತ್ರ ಪರ್ಸನಲ್ ಮಾತಾಡ್ತೀನಿ ಅಂತ ಹೇಳೋ ಅಂತ ನೋಡ್ಬೇಕು. ನೋಡಿ ಅವ್ರ ಹೈಟ್ ಅವಾಗ ಗೊತ್ತಾಯ್ತು, ನನ್ನ ಕಣ್ಣೆದ್ರಿಗೆ ಅವ್ರು ಹಿಂಗ್ ಕಾಣ್ತಾರೆ. ನಾಯಕ ನನ್ನ ಕಣ್ಣಾರ ನೋಡ್ಬೇಕು. ನಾಯಕ ಆರ್ಟಿಸ್ಟ್ ಆಗಿ ಬಿಟ್ಬಿಡಿ, ನಾನು ಹೇಳ್ತಿರೋದು ಒಬ್ಬ ಆರ್ಟಿಸ್ಟ್ ನೋಡ್ಬೇಕು ಅನ್ನೋದು ಬೇರೆ. ಒಬ್ಬ ವ್ಯಕ್ತಿ ನೀವೇ ಆರ್ಟಿಸ್ಟ್ ಆಗಿ ಅಲ್ಲ, ನಿಮ್ಮನ್ನ ಪ್ರಜೆಗಳ ನಾಯಕನಾಗಿ ನೋಡುವಂತ ಸಂದರ್ಭದಲ್ಲಿ ಪ್ರಜೆಗಳ ನಾಯಕರಾಗೂ ನೋಡ್ಬಿಡಿ, ಪ್ರಜೆಗಳ ಸೇವಕನಾಗಿ ನೋಡುವ, ಸೇವಕನಾಗಿ ಬೇಡುವ ಕೆಲಸದವ್ರು ನೋಡಿ. ನೀವು ಮೊಬೈಲಲ್ಲೂ ನೋಡ್ಬೋದು. ಈಗ ನಿಮ್ಮ ಮನೆಗೆ ಒಬ್ರು ಕೆಲಸಕ್ಕೆ ಯಾರನ್ನ ಒಬ್ಬರನ್ನ ಸೇರಿಸ್ಕೊಳ್ತೀರಿ ಅಂದ್ರೆ ನಿಮ್ಮ ಮನೇಲಿ ನೀವು ಅವ್ರನ್ನ ಮೊಬೈಲ್ ಅಲ್ಲಿ ಪ್ರೊಫೈಲ್ ನೋಡ್ಕೊಂಡು ಕರೆಸ್ತೀರಾ, ಅಥವಾ ನೀವು ಮನೆಗೆ ಕರೆದು? ಎಷ್ಟೋ ಸತಿ ನಾನು ಮೊಬೈಲಲ್ಲೇ ಇಂಟರ್ವ್ಯೂ ಮಾಡಿದ್ದೀನಿ. ಏನಪ್ಪ ಇದು, ನೀನು ಯಾರು, ನಿಂದು ಎಲ್ಲ ಇದೆಯಾ, ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ, ಓಕೆ ಈ ದಿನ ಬಾ ಅಂತ. ಓಕೆನಾ, ಬರ್ತಾರೆ. ಆಮೇಲೆ ಒಂದ್ಸತಿ ಪರ್ಸನಲ್ ಮಾತಾಡ್ತೀವಿ, ಅದು ಮನೆ ವಿಷಯಕ್ಕೆ ಹೇಳಿ, ಸಣ್ಣ ಮನೆ ವಿಷಯಕ್ಕೆ. ಇದು ಇಷ್ಟು ದೊಡ್ಡ ಸ್ಟೇಟು ನೇಷನ್ ತಗೊಳ್ಳಿ. ನಾನು ಕೇಳ್ತೀನಿ, ಇದನ್ನೇ ಒಂದು ಕ್ವಶನ್ ಕೇಳ್ತೀನಿ ನಾನು ನಿಮ್ಗೆ, ಅದನ್ನ ಕೇಳ್ತಾ ಇರೋದು. ನೀವು ಯಾವತ್ತಾರ ಇದನ್ನ ಯಾಕೆ ಬಯಸಿಲ್ಲ? ಎಲೆಕ್ಷನ್ ನಿಮ್ಮ ಪ್ರಕಾರ ಗೆದ್ರ ಮೇಲೆ ಎಷ್ಟು ಹಳ್ಳಿಗೆ ಬಂದಿದ್ದೀರಾ ನೀವು, ಎಷ್ಟು ಜನಸಂಪರ್ಕ ಮಾಡಿದ್ದೀರಾ? ಯಾರು ಕೇಳ್ತಾನೆ ಇಲ್ವಲ್ಲ ಅದನ್ನ. ಬೇಡವೇ ಅದು. ನಾನು ಅಲ್ಲಿ ಹೋಗಿ ಜನರನ್ನ ಅಡ್ರೆಸ್ ಮಾಡಬೇಕು, ಅವ್ರಿಗೆ ನನ್ನ ಐಡಿಯಾವನ್ನು ಅವ್ರಿಗೆ ನೇರವಾಗಿ ಒಂದ್ಸಲ ಹೇಳಬೇಕು ಅನ್ನುವಂಥದ್ದು ಯೋಚನೆ ಬಂದಿತ್ತು, ಅಥವಾ ಅದು ಬಂದಿದ್ರೆ ಯಾವ ಕಾರಣಕ್ಕೆ ಅದನ್ನು ಬೇಡ ಅಂತ ಹೇಳ್ಕೊಂಡು ಡಿಸೈಡ್ ಮಾಡಿದ್ರಿ? ಇಲ್ಲ, ಒಂದು ಸಿಂಪಲ್ ಆಗಿ ಟ್ರೂತ್ ಹೇಳ್ಬಿಡ್ತೀನಿ ನಿಮಗೆ, ಓಕೆನಾ? ಇದ್ರ ಮೇಲೆ ಇನ್ನೇನು ಹೇಳೋಕ್ಕಲ್ಲ. ನಾನು ಗೆಲ್ಲಬೇಕು ಅಂದ್ಕೊಂಡ್ರೆ ನಾನು ಚೀಫ್ ಮಿನಿಸ್ಟರ್ ಆಗಬೇಕು, ನಾನೆಲ್ಲವನ್ನೂ ಬದಲು ಮಾಡ್ತೀನಿ ಅನ್ನೋ ನನ್ನೊಳಗೆ ಒಂದು ಇದ್ದಿದ್ರೆ ನಾನು ನೀವು ಹೇಳೋದೆಲ್ಲ ಮಾಡ್ತಿದ್ದೆ, ಅದು ರಾಜಕೀಯ. ಓಕೆ, ನಾನು ಪ್ರಜಾಕ್ಕೆ ಏನು ಹೇಳ್ತಿದ್ದೀನಿ, ನನ್ನ ಕೆಲಸ ನಾನು ಮಾಡ್ತೀನಿ. ನಿಮ್ಮ ಜವಾಬ್ದಾರಿನೂ ಇದೆ ವೋಟ್ರಾಗಿ. ಅಟ್ಲೀಸ್ಟ್ ನೀವು ಹೇಳ್ಬೋದು, ಆ ಥರ ಯಾರು ನಮ್ಮಲ್ಲಿ ಇಂಟೆಲಿಜೆನ್ಸೇ ಇಲ್ಲ, ಏನು ಜನ ಯಾರು ಸರಿ ಇಲ್ಲ, ಜನ ತುಂಬ ಇದ್ದಾರೆ. ನಾನು ನಂಬಿಕೆ ಇದೆ, ಯಂಗ್ಸ್ಟರ್ಸ್ ಇದ್ದಾರೆ. ನಾನು ಅಂಥವ್ರಲ್ಲಿ ಕಳ್ಕಳಿಯಾಗಿ ಕೇಳ್ತೀನಿ, ನಿಮ್ಮ ಜವಾಬ್ದಾರಿ ತುಂಬ ಇದೆ. ನಾನು ಹೇಳಿ ನೀವು ಖರ್ಚು ಮಾಡಿಬಿಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾಡಿಬಿಡಿ ಅಂತ ಹೇಳ್ತಿಲ್ಲ. ದಿನಕ್ಕೊಂದು 5 ನಿಮಿಷ ಅಥವಾ ವಾರಕ್ಕೊಂದು 10 ನಿಮಿಷ ಒಂದು ವಿಡಿಯೋ ಮಾಡಿ, ನಿಮ್ಮ ಪಕ್ಕದಲ್ಲಿರೋರ್ಗೆ ಹೇಳಿ ಈ ವಿಚಾರ ಚರ್ಚೆ ಮಾಡಿ, ಪೊಲಿಟಿಕಲ್ ಅವೇರ್ನೆಸ್ ಬೆಳೆಸ್ಕೊಳ್ಳಿ. ನಿಮ್ಮಿಂದ ಮಾತ್ರ ಬದಲಾವಣೆ ಸಾಧ್ಯ, ನನ್ನಿಂದ ಸಾಧ್ಯ ಇಲ್ಲ ಅಂತಲೇ ಹೇಳ್ತೀನಿ. ಆ ಬದಲಾವಣೆ ತಂದರೆ, ಅವ್ರೇನರ ಆ ಬದಲಾವಣೆ ತಂದರೆ, ನನಗೊಂದು ಕೆಲಸ ಕೊಟ್ಟರೆ, ನೀವು ಏನೇನು ಕೇಳ್ತೀರಿ ಎಲ್ಲವನ್ನೂ ಮಾಡ್ತೀನಿ ನಾನು. ಜನರ ಸೇವಕ, ಜನರ ನಾಯಕ, ಜನರ ನಡುವೆ ಬರಬೇಕಾದ ಅವಶ್ಯಕತೆನೇ ಇಲ್ವಾ ಹಾಗಾದರೆ? ಅಲ್ಲ, ಇಲ್ಲಿದೆಯೇ ಇಲ್ವೋ? ಈಗ ನಾನು ಹೇಳ್ತಿರೋ ಕಡೆ ಅವಶ್ಯಕತೆ ತುಂಬ ಇದೆ, ಕರೆಕ್ಟ್ ಅಲ್ವಾ? ಇವಾಗ ಒಂದೆಲ್ಲೋ ನಾವು ಎಷ್ಟೋ ಕಡೆ ನೋಡಿದ್ದೀವಿ, ಎಲ್ಲೋ ಚಾವಡಿ ಎಲ್ಲ ಕಿತ್ಕೊಂಡ್ಬಿಡ್ತಿದೆ, ಮಕ್ಕಳೆಲ್ಲ ಹೊರಗೆ ಕೂರಿಸಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಅಂತ. ಹಂಗಂತ ಚೆನ್ನಾಗಿಲ್ಲ ಅಂತಲ್ಲ, ಅದ್ಭುತವಾದ ಶಾಲೆಗಳು ಇದೆ ನಮ್ಮ ಕರ್ನಾಟಕದಲ್ಲಿ, ಚೆನ್ನಾಗೂ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಚೆನ್ನಾಗಿ ಇಲ್ದಿರೋ ಕಡೆ, ಯಾಕಂದರೆ ಎಲ್ಲವೂ ಚೆನ್ನಾಗಿದ್ದ ಬದಲಾವಣೆ ಬಯಸೋದೇ ಇಲ್ಲ ನನ್ನ ಪ್ರಕಾರ ಜನ. ಇನ್ಮೇಲೆ ನಾನು ನಿಂತ್ಕೊತೀನಿ ಎಲೆಕ್ಷನ್ಗೆ. ನೀವು ಸೀರಿಯಸ್ನೆಸ್ ಬೇಕು ಅಂದರೆ ನೀವು ನಿಲ್ತೀರಿ, ನಾನು ನಿಲ್ತೀನಿ. ಇನ್ನು ಯಾವ ಥರ ಸೀರಿಯಸ್ನೆಸ್ಸು? ನೀವು ನಿಲ್ತೀರಿ ಅನ್ನುವಂಥದ್ದೇ ಮೊದಲ ಸೀರಿಯಸ್ ಆಗಿರ್ಬೇಕಾಗಿದೆ. ಯಾಕಂದ್ರೆ ಉಪೇಂದ್ರ, ನೀವು ಹೇಳಿದ್ದೇನು,
ಹೌದು ನೀವಾಗಿನೇ ಆಯ್ಕೆ ಮಾಡ್ಕೊಳ್ತೀರಿ, ಆವಾಗ ಹಿಂಗ ಇಲ್ಲ ಅದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಳಾಯ್ತು. ಏನು ಗೊತ್ತಾ, ನಾನು ಏನಕ್ಕೆ ಗೊತ್ತಾ, ಫಸ್ಟ್ ಆಫ್ ಆಲ್ 5 ವರ್ಷ 6 ವರ್ಷ ನಾನು ಯಾಕೆ ನಿಂತ್ಕೊಳ್ಳಲ್ಲ ಅಂತಿದ್ದೆ ಅಂದರೆ, ಮತ್ತೆ ಉಪೇಂದ್ರ ಬಂದಿದ್ದಾರೆ, ಉಪೇಂದ್ರಂಗೆ ಓಟ್ ಹಾಕ್ಬಿಟ್ರೆ ಏನೋ ಆಗೋಗ್ಬಿಡುತ್ತೆ, ಅದು ಬೇಡ. ಮತ್ತೆ ಉಪೇಂದ್ರ ಒಬ್ಬ ಫೆಮಿಲಿಯರ್ ಪರ್ಸನ್ನು, ನೋಟೆಡ್ ಪರ್ಸನ್, ಒಬ್ಬ ಸೆಲೆಬ್ರಿಟಿ, ಬೇಡ ನೋಡೋಣ ಜನರಲ್ ಅದು ಬರುತ್ತಾ ಅಂತ ಒಂದು ಪ್ರಯತ್ನ ಪಟ್ಟೆ ಅಷ್ಟೇ ನಾನು. ಈಗ ಒಂದು ಸಿನಿಮಾ ತುಂಬಾ ಚೆನ್ನಾಗಿದೆ, ಜನ ಅದಕ್ಕೆ ಹೋಗ್ತಿದೆ ಅಂತ ಕೂಡ ಇನ್ನೊಬ್ರು ಸಿನಿಮಾ ಮಾಡಿದ್ರೆ ನಿಲ್ಸಿಲ್ಲಲ್ಲ ಉಪೇಂದ್ರ ಅವರು. ಅಲ್ಲ ಹಂಗಲ್ಲ, ನಿಮಗೆ ಕೇಳಿ, ಒಂದು ಸಿನಿಮಾ ಮಾಡಿದ್ದೀನಿ ನಾನು, ಅದು ಮೌತ್ ಪಬ್ಲಿಸಿಟಿ ಆಗಬೇಕು, ನನ್ನ ಕೈಲಾಗಿರೋಷ್ಟು ಪಬ್ಲಿಸಿಟಿ ಮಾಡಿದ್ದೀನಿ ನಾನು. ಹೌದು, ಮೌತ್ ಟು ಮೌತ್ ಪಬ್ಲಿಸಿಟಿನೇ ಸಿನಿಮಾಗಳನ್ನ ಕಾಪಾಡೋದು. ನೀವು ಎಷ್ಟೇ ಪಬ್ಲಿಸಿಟಿ ಮಾಡೋದು, ಹೌದು, ಇಲ್ಲಪ್ಪ ಆ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ನಿಮ್ಮ ವಿಚಾರಗಳು ನಿಮಗೆ ಬೇಕು ಅನ್ಸಿದ್ರೆ, ಯಾಕಂದ್ರೆ ಅಲ್ಲೊಂದು ಸಿನಿಮಾ ಇದೆಯಲ್ಲ, ಮೌತ್ ಪಬ್ಲಿಸಿಟಿ ಯಾವಾಗ ಶುರು ಆಗುತ್ತೆ? ಅಲ್ಲ ಹೌದು, ಸಿನಿಮಾ ಬಂದು ಒಂದು 10 ಜನ ನೋಡಿದಾಗ. ಅಲ್ಲ ಅದಕ್ಕೆ ನಾನು ಗಾಂಧಿ ಭವನದಲ್ಲಿ ನಾನು ಪಕ್ಷ ಸ್ಟಾರ್ಟ್ ಮಾಡಿದ್ದು. ನಾನು ಸೀರಿಯಸ್ ಇಲ್ಲ ಅಂದ್ರೆ ಪಕ್ಷ ಮಾಡ್ತಿರ್ಲಿಲ್ಲ, ಸುಮ್ಮನೆ ಕೂತ್ಕೊಂಡು ನಿಮ್ಮ ಹತ್ರ ನಾನು ವಿಚಾರಗಳು ಹೇಳ್ತೀನಿ, ಈ ಥರ ಒಂದು ಪಕ್ಷ ಬಂದರೆ ಚೆನ್ನಾಗಿರುತ್ತೆ. ಇಲ್ಲ ನಾನು ಪಕ್ಷನ ಹೋಗಿದ್ದೀನಿ, ಡೆಲ್ಲಿಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ಬಂದಿದ್ದೀನಿ. ಹೌದು, ಮುಂಚೆ ನಾನೊಂದು ಪಕ್ಷ ಮಾಡಿದೆ, ಆ ಟೈಮಲ್ಲಿ ಯಾಕಾಗಲಿಲ್ಲ ಅಂದರೆ 224 ಜನ ನಿಲ್ಸಿದ್ವಿ, ನಿಮಗೆಲ್ಲ ಗೊತ್ತಿದೆ. ಅವರು ನಾನು ಟಿಕೆಟ್ ನಾನೇ ಕೊಡ್ತೀನಿ ಅನ್ನೋಕೆ ಶುರು ಮಾಡಿದ್ರು. ಇವರೆಲ್ಲ ಆಗಲ್ಲ, ನಾನು ಇಂಟರ್ವ್ಯೂ ಮಾಡಿ ಎಲ್ಲನೂ ರೆಡಿ ಮಾಡಿರೋನೆಲ್ಲ ಬಿಟ್ಬಿಟ್ರು ಅವರು, ಬೇರೆಯವ್ರಿಗೆ ಕೊಡ್ತೀನಿ ಅಂದರು. ನನಗೆ ಬೇಡಪ್ಪ, ನಿಮ್ಮ ಇಷ್ಟ, ನೀವು ಇಷ್ಟು ದಿನ ನನಗೆ ಯಾಕೆ ಮುಂಚೆನೇ ಹೇಳ್ಬೋದಾಗಿತ್ತು ಅಂತ ಹೊರಗೆ ಬಂದೆ. ಯಾಕಂದ್ರೆ ತಪ್ಪಾಗ್ತಿದೆ ಅಂತ ಗೊತ್ತಿದ್ದು ಹೊರಗೆ ಬಂದೆ. ಹೌದು, ನೀವು ಬಂದ ಕೂಡಲೇ ಯಾಕೆ ಒಂದು ವೇವ್ ಕ್ರಿಯೇಟ್ ಆಗಿಲ್ಲ, ಪ್ರಾಬ್ಲಮ್ ಆಯಿತು. ಮೋಸ್ಟ್ಲಿ ನನ್ನ ನಂಬಿಕೆನೇ ನನ್ನ ತಪ್ಪಾಯಿತು. ನಾನು ಕೊನೆಗೆ ನನಗೆ ಆ ಭ್ರಮನಿರಸನ ಆಗಬಾರ್ದಲ್ವಾ, ಏನಂದ್ರೆ ನಾನು ಜನರ ನಂಬಿದ್ದೆ ತಪ್ಪಾಯ್ತಪ್ಪ ಅನ್ನಿಸ್ಬಾರ್ದಲ್ವ ನನಗೆ. ಇನ್ನೊಬ್ರು ಬರಲ್ಲ ಅವಾಗ ಅಲ್ವಾ. ಆದರೆ ನಮ್ಮ ಜನರಿಗೆ ಇರುವಂತಹ ನಂಬಿಕೆ ಏನಂತ ಹೇಳಿದ್ರೆ, ಎಲೆಕ್ಷನ್ಗೆ ಆದಾಗ ಆದರೂ ಇವರು ಕೈ ಮುಕ್ಕೊಂಡು ಬರ್ತಾರೆ ಇವರು, ಅದಾದ್ಮೇಲೆ ಆವಾಗಲೇ ಬಂದಿಲ್ಲ ಅಂದರೆ ಇವ್ರು ಯಾವತ್ತೂ ಬರಲ್ಲ ಅಂತ. ಅಲ್ಲ ನಾನು ಅದಕ್ಕೂ ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಲಾಜಿಕಲಿ ಹೇಳ್ತೀನಿ. ಅದಕ್ಕೆ ಇವತ್ತು ನಾನು ಬಂದರೆ ನಾಳೆ ನನಗೆ ಬರೋಕ್ಕೆ ಆಗದಿರೋ ಪರಿಸ್ಥಿತಿ ನೀವೇ ಮಾಡಿಕೊಡ್ತೀರಾ? ಯಾಕೆ ಹೇಳಿ, ನಾನು ಇವತ್ತು ಒಂದು ಪ್ರಚಾರ ಮಾಡ್ಕೊಂಡು ಬರ್ತೀನಿ, ಇವತ್ತು ನನಗೊಂದು ಸ್ಟ್ರಕ್ಚರ್ ಇಲ್ಲ, ಗೌರ್ಮೆಂಟ್ ಸ್ಟ್ರಕ್ಚರ್ ಇಲ್ಲ ನನ್ನ ಹತ್ರ. ಹೌದು, ನೆಕ್ಸ್ಟ್ ನೀವು ಕೂಡ ಕಾರಲ್ಲಿ ಬರ್ತೀನಿ, ನಾನು ಖರ್ಚು ಮಾಡಲ್ಲ. ಎಲೆಕ್ಷನ್ ಮುಂಚೆ ನಾನು ಖರ್ಚು ಮಾಡ್ಕೊಂಡು ಬರ್ತೀನಿ, ನಾನು ಬ್ಯಾನರ್ಗಳು ಹಾಕ್ತೀನಿ, ನಾನೆಲ್ಲವನ್ನೂ ಮಾಡ್ತೀನಿ. ಏನು ಹೇಳಿ, ಗೊತ್ತಾಯ್ತು, ಅರ್ಥ ಆಯ್ತಾ? ನೀವು ಕೆಲಸ ಕೊಟ್ಟ ಮೇಲೆ ನೀವು ಸಂಬಳ ಕೊಡೋ ಡ್ರೈವರ್ ಇಟ್ಕೊಂಡಿದ್ದೀನಿ ನಾನು, ನೀವು ನನಗೆ ಕೊಡಿಸಿರೋ ಕಾರ್ ಇಟ್ಕೊಂಡಿದ್ದೀನಿ, ಆ ಕಾರಲ್ಲಿ ಬರ್ತೀನಿ ನಾನು ನಿಮಗೆ. ನೀವು ಅದನ್ನು ಕೇಳಬೇಕು. ಈಗ ನಾನೇ ಎಲೆಕ್ಟ್ ಆದರೂ ಕೂಡ, ನನ್ನ ಜೊತೆಲಿರೋ ಎಲೆಕ್ಟ್ ಆದರೂ ಕೂಡ ನಾನು ಹೇಳ್ತಿರೋದು ಇದು ಬರಬೇಕು. ಆವಾಗ ನನ್ನ ಕೇಳಿ, ಯಾಕಯ್ಯ ಬರ್ತಿಲ್ಲ ಅಂತ ಮನೆ ಮುಂದೆ ಬಂದು ಕೇಳಿ. ಅವಾಗ ಇದೇ TV ಚಾನಲ್ ನಾನು ಮಾತಾಡಿದ್ರೆ ಇಟ್ಕೊಂಡು ಕೇಳಿ, ಇದನ್ನು ವಿಡಿಯೋ ಕಟಿಂಗ್ ಹಾಕ್ಕೊಂಡು ಬಂದು ಕೇಳಿ, ಏನಪ್ಪ ಮಾತಾಡೋದಿಲ್ಲ TV 18 ಕೂತ್ಕೊಂಡು, ಎಲ್ಲಿದ್ಯಾ ಇವಾಗ ನೋಡಿಲ್ಲ, ಕರಿತಾ ಇದ್ದೀನಿ, ಎಲ್ಲಿ ನಿನ್ನ ಟೆಕ್ನಾಲಜಿ ಅಂತ ಕೇಳಿ. ಆವಾಗ ಉಪೇಂದ್ರ ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಆ ಮೂಲಕವಾಗಿ ನಿಮಗೆ ಒಂದು 105 ಸೀಟು ಬಂದಿದೆ. 113 ಕೊಟ್ಟಿಲ್ಲ ಜನ, ಬದಲಾವಣೆ 105 ಸೀಟು ಬಂದಿದೆ. ಆ 105ರಿಂದ 113ಕ್ಕೆ ಹೋಗಬೇಕು, 8 ಸೀಟು ಬೇಕಿದೆ. ಆವಾಗ ಉಪೇಂದ್ರ ಅವರು ಕೂಡ ಬೇರೆಯವ್ರನ್ನ ಕರ್ಕೊಂಡು ಬರೋದ್ರ ಕಡೆ ಯೋಚನೆ ಮಾಡ್ತಾರಾ, ಅಥವಾ ನಿಮ್ಮ ಪಕ್ಷದಲ್ಲಿರುವಂತವ್ರನ್ನ ರೈಟ್ ಟು ರೀಕಾಲ್ ಅದರದ ಮೇಲೆ ತೆಗೆಯೋದಕ್ಕೆ? ಇದು ತಪ್ಪು ತಾನೆ ಕಾಣಿಸ್ತಾ ಇದೆಯಲ್ವಾ, ಇದು ಆಗ್ತಿರೋದು ಪ್ರಾಬ್ಲಮ್ ಇದೆ ಅಲ್ವಾ. ಹೌದು, ಇದು ಬದಲಾವಣೆ ಆಗ್ಬೇಕಲ್ವಾ. ಹಿಂಗೆ ಬದಲಾವಣೆ ಹೇಳಿ ಒಂದು ನಿಮಿಷ, ಕಾನ್ಸ್ಟಿಟ್ಯೂಷನ್ ಪಕ್ಷಗಳು ಅಂತ ಇದೆಯಾ? ಸಂವಿಧಾನದಲ್ಲಿ ಪಕ್ಷಗಳು ಮಾಡ್ಕೊಳ್ಳಿ ಅಂತ ಇದೆಯಾ? ಇಲ್ಲ. ಯಾರೋ ಒಬ್ರು ದೊಡ್ಡವ್ರು ಕೇಳಿಸ್ಕೊಳ್ಳಿ ಇದನ್ನ, ದೇರ್ ಇಸ್ ನೋ ಪಾರ್ಟಿ, ಇಂಡಿಪೆಂಡೆಂಟ್ ನಿಂತ್ಕೊಳ್ರಪ್ಪ, ನಿಮ್ಮ ಕೆಪಾಸಿಟಿ, ನೀವು ಜನನ ಕನ್ವಿನ್ಸ್ ಮಾಡಿ ಆರಿಸ್ಕೊಂಡ್ ಬನ್ನಿ. ಏನಕ್ಕೆ ಪಕ್ಷ ಬೇಕು? ಎಲ್ಲ ಸೇರ್ತೀವಿ, ಎಲ್ಲ ಡಿಸ್ಕಸ್ ಮಾಡಿ, ಅತಿ ಹೆಚ್ಚು ಜನ ಈ ವ್ಯಕ್ತಿ ಸೂಕ್ತ ಅಂದರೆ ಅವನ್ನ CM ಮಾಡಿ. ವೆರಿ ಸಿಂಪಲ್. ಅದನ್ನು ಮ್ಯಾನಿಪುಲೇಟ್ ಮಾಡ್ತಾರೆ. ಏನು ಮಾಡ್ತಾರೆ ಹೇಳಿ, ಹೋಗ್ಲಿ. ನಿಮ್ಮ ವೋಟಿಂಗ್ ಮ್ಯಾನಿಪುಲೇಟ್ ಮಾಡ್ತಾರೆ. ಅಲ್ಲ, ಅವಾಗ ಡೆಮಾಕ್ರಸಿನೇ ಬೇಡ ಅನ್ಬಿಡಿ. ಇಲ್ಲ, ನೀವು ಡೆಮಾಕ್ರಸಿಯಲ್ಲಿ ಅದಕ್ಕೆ ಬೇಕಾಗಿ ಈ ಉನ್ನತವಾಗಿರುವಂತ ಡೆಮಾಕ್ರಸಿ ಒಳಗಡೆ ಈ ಕೆಲವೊಂದು ಸ್ಟ್ರಕ್ಚರ್ಗಳನ್ನ ರೂಪಿಸುವಂತದಕ್ಕೆ ಅವರು ಕೂಡ ಬಹಳಷ್ಟು ನಮ್ಮ ಜನ ಯಾವ ಸ್ವರೂಪದಲ್ಲಿ ಯೋಚನೆ ಮಾಡ್ಬೋದು. ನಮ್ಮಿಂದ ಆಯ್ಕೆ ಆದಂತಹ ನಾಯಕನೊಬ್ಬ ಅಥವಾ ಅವನನ್ನ ಸೇವಕ ಅಂತ ನೀವು ಕರೆದ್ರು ಕೂಡ, ಆತ ಆಯ್ಕೆ ಆದ ತಕ್ಷಣ ನೀವು ಅವಾಗ ಹೇಳಿದ್ರಲ್ಲ, ಹೆಂಗೆ ಕಾಲ ಮೇಲೆ ಕಾಲ ಕೂತ್ರು ಮಾಡ್ತಾನೆ. ಆ ಥರ ಆಗ್ತಿದೆ ಅನ್ನಕ್ಕೆ ನಾನು ಹೇಳ್ತಿರೋದು. ಮತ್ತು ಕೂಡ ಮಾಡೋದಿಲ್ಲ ಅಂತ ಅಲ್ಲ, ನೀವು ಅದನ್ನ ಮಾಡ್ತಾನೆ ಅನ್ಬಿಟ್ಟು ಬಿಟ್ಬಿಡೋದು ಬದಲಾವಣೆನಾ? ಅಲ್ಲ, ಬದಲಾವಣೆ ಅಲ್ಲ. ಹೇಳಿ, ನಾನು ಅದಕ್ಕೊಂದು ಹೇಳ್ತಿರೋದು ನಾಯಕತ್ವ. ಹೇಳಿ, ನಾಯಕತ್ವ ನೀವು ನಾಯಕತ್ವ ಇದುವರೆ ಕರೆಕ್ಟ್ ಆಗಿದ್ರೆ ಇದಾರಲ್ಲ ನಾಯಕತ್ವ. ಉಪೇಂದ್ರ ಅವರ ನಾಯಕತ್ವ ನನ್ನ ಯಾಕೆ ಕೇಳ್ತೀರಾ? ಇದುವರೆಗೆ ನಾಯಕರು ಸರಿ ಇಲ್ಲ. ನಿಮ್ಮ ಕಾನ್ಸೆಪ್ಟ್ಗೆ ನಾಯಕತ್ವ ನಿಮ್ದಲ್ಲದೆ ಮತ್ತಿನ್ಯಾರನ್ನ ಕಾನ್ಸೆಪ್ಟ್? ಉಪೇಂದ್ರ ಅವರ ಸಿದ್ಧಾಂತವನ್ನು ಇಟ್ಕೊಂಡು ಹೋಗಿ ಸಿದ್ದರಾಮಯ್ಯ ಅವ್ರ ಜೊತೆ ಕೇಳಕ್ಕಾಗಲ್ಲ. ನನ್ನ ಉಪೇಂದ್ರ ಅವ್ರು ಹಿಂಗೆ ಹೇಳ್ತಾರೆ, ನೀವು ಸಿದ್ದರಾಮಯ್ಯ ನೀವು ಯಾಕೆ ಇದನ್ನ ಮಾಡ್ತಿಲ್ಲ? ಕಾನ್ಸೆಪ್ಟ್ ಬರ್ಬೇಕಲ್ವಾ? ಕೇಳಕ್ಕಾಗಲ್ಲ. ಹೇಳಿ, ಒಂದ್ ನಿಮಿಷ ನಾನು ಕೇಳ್ತೀನಿ, ಈ ಕಾನ್ಸೆಪ್ಟ್ ಬರ್ಬೇಕಲ್ವಾ?
ಹೇಳಿ, ಜನಗಳ ಹತ್ರ ಪವರ್ ಇರ್ಬೇಕಲ್ವಾ? ಇರಬೇಕು. ಕೇಳಿ, ಇವತ್ತು ವಿಜಯ್ ಅವ್ರಿಗೆ 4 ಜನ ಯಾರೋ ಸಪೋರ್ಟ್ ಕೊಡ್ತೀವಿ ಅಂದ್ರು. ಆ 4 ಜನ ಫಸ್ಟ್ ಕೇಳಬೇಕಾ ಜನನ್ನ? ಹೌದು. ಏನ್ ಹೇಳಿ, ಅವ್ರು ಆರಿಸ್ ಬಂದಿಯಾರಲ್ಲ, ಹೌದು. ನಾವ್ ಈ ತರ ವಿಜಯ್ ಅವ್ರಿಗೆ ಸಪೋರ್ಟ್ ಕೊಡ್ತೀವಿ, ಹೌದು. ನಮ್ಮ ಕ್ಷೇತ್ರ ಜನ ಒಂದು ಪೋಲಿಂಗ್ ವ್ಯವಸ್ಥೆ ಮಾಡ್ಕೊಳ್ಳೇಬೇಕು. ನಾನು ಅದಕ್ಕೆ ಇಲ್ಲಿಂದನೇ ಎಲೆಕ್ಷನ್ ಟೈಮಿಂದನೇ ಅದಾಗಬೇಕು ಅಂತ ಹೇಳಿದ್ರು. ಆ ಟೆಕ್ನಾಲಜಿ ಹೌದು. ಕೇಳ್ತಾನೆ, ಇವಾಗ ವಿಜಯ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ನಮ್ಮ ಏರಿಯಾಗೆ ಏನ್ ಬೇಕಾಗಿದೆ, ನಾನು ಏನ್ ಡಿಮ್ಯಾಂಡ್ ಇಡಬೇಕು ಅವ್ರ ಹತ್ರ, ಹೌದು. ಜನ ಹೇಳ್ತಾರ ಅವಾಗ, ನೋಡಿ ಈ ಡಿಮ್ಯಾಂಡ್ ಇಡಿ ಅವ್ರಿಗೆ, ಹೌದು. ನಮ್ಮ ಕ್ಷೇತ್ರಕ್ಕೆ ಈ ತರ ಬೇಕಾಗಿದೆ ಅಂತ ಹೇಳಿ ಆಗಿದ್ದಿದ್ರಿ ಎಷ್ಟು ಸುಂದರವಾಗಿರೋದದು. ಹೌದು. ಈಗ ನೀವು ಸಂಪೂರ್ಣ ಅವ್ರಿಗೆ ಕೊಟ್ಬಿಟ್ರಿ ಅಧಿಕಾರ. ನೆಕ್ಸ್ಟ್ ನಿಮ್ಮನ್ನು ಕೇಳ್ತಾನೋ ಇಲ್ಲ, ಹೇಳ್ತಾನೋ ಇಲ್ಲ, ನಾ ಬಿಸಿ ಇದ್ದೀನಪ್ಪ ಅಲ್ಲಿ ಅಂತಾನೆ. ನೆಕ್ಸ್ಟ್ ಅವ್ನು ಬಂದು ಹೇಳ್ತಾನೆ, ನೋಡಪ್ಪ ನನಗೆ ಈ ಪೋಸ್ಟ್ ಕೊಡ್ತೀಯಾ, ನನಗಿಷ್ಟು ಇದು ಕೊಡ್ತೀಯಾ ಕಾಂಟ್ರಾಕ್ಟ್ಗಳು, ಅದು ಕರೆಕ್ಟಾ? ಇದು ಕರೆಕ್ಟಾ ವ್ಯವಸ್ಥೆ ಅಂತ ನಾನು ಹೇಳ್ತಾ ಇರೋದು. ಮೇ 15, 2028 ಕರ್ನಾಟಕದ ಚುನಾವಣೆಯ ಫಲಿತಾಂಶ ಬರ್ತಾ ಇದೆ. ಇವಾಗಷ್ಟೇ ಫಲಿತಾಂಶ ಬರ್ತಾ ಇದೆ. 28ಕ್ಕೆ ಚುನಾವಣೆ ಇದೆ, ಮೇ 15ನೇ ತಾರೀಕು ಫಲಿತಾಂಶ ಬರ್ತಾ ಇದೆ. ಅವತ್ತು ಕೂತ್ಕೊಂಡು ನಾವಿಲ್ಲಿ ಹೇಳ್ತಾ ಇರ್ತೀವಿ, ಹೌದು ಈಗ ಕಾಂಗ್ರೆಸ್ ಅವರು ಇಷ್ಟು ಸೀಟ್ ಗೆದ್ದಿದ್ದಾರೆ, BJP ಅವರು ಇಷ್ಟು ಗೆದ್ದಿದ್ದಾರೆ, JDS ಅವರು ಇಷ್ಟು ಗೆದ್ದಿದ್ದಾರೆ, ಪ್ರಜಾಕೀಯ ಇಷ್ಟು ಗೆಲ್ತು. ಈ ಮೂಲಕವಾಗಿ ಕರ್ನಾಟಕ ಅಸೆಂಬ್ಲಿಯಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಯಿತು ಅನ್ನುವಂಥದ್ದು ಬಂತು. ಓಕೆ, ಅವತ್ತು ಕೂತ್ಕೊಂಡು ಕೇಳ್ತಾ ಇರುವಾಗ ಅತಂತ್ರ ವಿಧಾನಸಭೆ ಇದೆ, ಈಗ ಉಪೇಂದ್ರ ಅವರ ಪಕ್ಷ ಬೆಂಬಲವನ್ನು ಕೊಟ್ಟರೆ ಮಾತ್ರ ಈ 3ರಲ್ಲಿ ಯಾರಾದರೂ ಒಬ್ಬರು ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ, ಉಳಿದವರು ಯಾರು ಕೂಡ ಇಲ್ಲ. ಯಾಕಂದ್ರೆ 113 ನಂಬರ್ ಆಗಲೇಬೇಕು, ವಿಧಾನಸಭೆಯಲ್ಲಿ ಬಹುಮತ ಬರಬೇಕು. ಅವತ್ತು ಉಪೇಂದ್ರ ಅವರು ಯಾರ ಜೊತೆ ಕೂಡ ಹೋಗೋದಕ್ಕೆ ರೆಡಿ. ಕೇಳಿ, ಒಂದು ನಿಮಿಷ ಕೇಳಿ, ಆಗ ಒಂದು 5 ಜನ ನನಗೆ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಅಥವಾ ಒಂದು 50 ಜನ 50 ಜನ ಕೊಟ್ಟಿದ್ದಾರೆ. 50 ಜನ ಬಂದಿದ್ದಾರೆ ಅನ್ಕೊಳ್ಳಿ. ನಾನು ಫಸ್ಟ್ 50 ಜನರ ಪೋಲಿಂಗ್ ವ್ಯವಸ್ಥೆ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಾನು ಫಸ್ಟ್ 50 ಜನ ಕೇಳ್ತೀನಿ, ಮೇನ್ ಡಿಮಾಂಡ್ ಏನಪ್ಪ, ಒಂದೇ ಸೆಕೆಂಡಲ್ಲಿ ಮಾಡ್ತೀನಿ ನಾನು ಪೋಲಿಂಗ್. ಈಗ ಗೌರ್ಮೆಂಟ್ ರಚಿಸೋದಕ್ಕೆ ನಿಮಗೊಂದು ಚಾನ್ಸ್ ಸಿಕ್ಕಿದೆ ಜನಗಳಿಗೆ. ನಿಮ್ಮ 50 ಕ್ಷೇತ್ರಗಳಲ್ಲಿ ನಿಮ್ಮ ಡಿಮ್ಯಾಂಡ್ ಏನು? ತುಂಬಾ ಇಂಪಾರ್ಟೆಂಟ್ ಡಿಮ್ಯಾಂಡ್ ಏನು? ಫಸ್ಟ್ ನಿಮ್ಮ ರೆಪ್ರೆಸೆಂಟೇಟಿವ್ಸ್ ಕೇಳ್ತಾರೆ, ನಿಮ್ಮ ಆ ಕಾನ್ಸ್ಟಿಟ್ಯೂನ್ಸಿನ ಜನರಿಗೆ ಕೇಳ್ತಾರೆ. ನಾನು ರೆಪ್ರೆಸೆಂಟೇಟಿವ್ ಇಸ್ ಎ ವರ್ಕರ್, ನನಗೆ ರೆಪ್ರೆಸೆಂಟೇಟಿವ್ ಇಂಪಾರ್ಟೆಂಟ್ ಅಲ್ಲ. ನಾನು ಡೇ 1 ಹೇಳ್ತಾ ಇದ್ದೀನಿ, ಅಲ್ಲಿ ಜನರಿಗೆ ಕೇಳ್ತೀರಿ ನೀವು. ನನಗೆ ಜನನೇ ಅಲ್ಟಿಮೇಟ್. ಓಕೆ, ಆ ಜನನ್ ಕೇಳ್ತೀನಿ ನಾನು ಅಷ್ಟೇ. ಇವನು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ಬೇಕು ಅಷ್ಟೇ. ಜನನ್ ಕೇಳಿ ನನಗೆ ಅದನ್ನು ವರದಿ ಒಪ್ಸಪ್ಪ ಅಂತೀನಿ ಅಷ್ಟೇ. ನಾನು ಯೂಸಿಂಗ್ ಟೆಕ್ನಾಲಜಿ ಕನೆಕ್ಟ್ ಮಾಡು, ಕೇಳು. ಅಲ್ಲಿ 50 ವಾರ್ಡಲ್ಲಿ ಭಾಳ ಮುಖ್ಯವಾಗಿ ಏನೋ ಒಂದು ಹಾಸ್ಪಿಟಲ್ ಕೇಳ್ತಾರೆ ಅನ್ಕೊಳ್ಳಿ, ಒಂದು ಎಜುಕೇಷನ್ ಏನೋ ಕೇಳ್ತಾರೆ ಅನ್ಕೊಳ್ಳಿ, ಒಂದು ರಸ್ತೆ ವ್ಯವಸ್ಥೆ ಕೇಳ್ತಾರೆ. ನಾನು ಈ 3 ಡಿಮ್ಯಾಂಡ್ ಇಡ್ತೀನಿ ಅವ್ರ ಹತ್ರ. ನೋಡಪ್ಪ, ಈ 3 ಮಾಡ್ಕೊಡ್ತೀರಾ ನೀವು? ಖಂಡಿತ ನಂದೆಲ್ಲ ಓಟ್ ನಿಮಗೆ, ನನ್ನ ಸಪೋರ್ಟ್ ನಿಮಗೆ. ಈಗ 52 ಜನ ಶಾಸಕರಿದ್ದಾರೆ ನಿಮ್ಮ ಜೊತೆ. ನೀವು ಈ ನಿರ್ಧಾರಕ್ಕೆ ಬಂದ್ರಿ, ನಿಮ್ಮ ಜೊತೆಗೆ ನಿಮ್ಮನ್ನು ಹಾರ್ಡ್ ಕೋರ್ ಆಗಿ ನಿಮ್ಮನ್ನು ಬೆಂಬಲಿಸುವಂತ ಇನ್ನೊಂದು 10 ಜನ ಶಾಸಕರಿದ್ದಾರೆ. ಉಳಿದ 42 ಜನ ಶಾಸಕರು ಇಲ್ಲ, ಉಪೇಂದ್ರ ಅವರು ಏನನ್ನ ಈ ತರ ಕೇಳ್ತಾ ಇದ್ದಾರೆ, ನಾವು ಆ ಕಡೆ ಒಟ್ಟಾಗೋಣ ಅಂತ ಸಿದ್ಧಾಂತದಲ್ಲಿದ್ದಾರೆ. ನಾವು ಬೇರೆ ಪಕ್ಷ ಮಾಡ್ಕೊಂಡು ಹೋಗ್ತೀವಿ ಅಂತ ನಿರ್ಧಾರ ಮಾಡ್ತಾರೆ. ಅವಾಗ ಅವ್ರಿಗೆ ಸಾಂವಿಧಾನಿಕವಾಗಿ ಅವ್ರಿಗೆ ಅಧಿಕಾರ ಇದೆ, ಅವರಿಗೆ ಪಕ್ಷವನ್ನು ಒಡೆದು ಹೋಗೋದಕ್ಕೆ ಅಧಿಕಾರ ಇದೆ. ಅವಾಗೇನ್ ಮಾಡ್ತಾರೆ? ಇಲ್ಲೇ ಜನ ದನಿ ಎತ್ತಬೇಕು, ಯಾಕಂದ್ರೆ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ. ಕೇಳಿ, ಅದೇ ಹೇಳಿದ್ ನಾನು, ಈ ಅಮೆಂಡ್ಮೆಂಟ್ಗಳಾಗಬೇಕು, ಇಲ್ಲ ಜನ ರೋಡ್ ಇಲ್ಲಿ ಹೋರಾಟ ಆಗ್ಬೇಕು. ನಾನು ಎಲೆಕ್ಟ್ ಮಾಡಿ ಕಳಿಸಿದೀನಿ, ಈ ವಿಚಾರಕ್ಕೆ ಕಳಿಸಿದೀನಿ, ಇವ್ನು ನೋಡ್ರಿ ಅಲ್ಲೋಗಿ ಸೇರ್ಕಂತ ಇದ್ದಾನೆ, ಬಂದ್ರೆ ನಾವು ಚಳವಳಿ ಮಾಡೋಣ, ಅವ್ನು ಇಳಿಸ್ಬೇಕು ನಾವು ಅಂತ. ಹೋರಾಟ ಅನ್ನೋದು ಇಲ್ಲಿ ನಿಜವಾದ ಆಗ್ಬೇಕಾಗಿರೋದು. ಇದು ನ್ಯಾಷನಲ್ ಲೆವೆಲ್ ಚರ್ಚೆ ಆಗ್ಬೇಕು. ಎಲೆಕ್ಟ್ ಮಾಡಿ ಕಳಿಸಿರೋರೇ ಗಲಾಟೆ ಮಾಡ್ತಿದ್ದಾರೆ. ಏನು ಹೇಳಿ, ಆ ಅದ್ಭುತವಾದ ಬದಲಾವಣೆ ಖಂಡಿತ ಆಗುತ್ತೆ. ಯಾಕಂದ್ರೆ ಜನಗಳಿಗೆ ಆ ಪವರ್ ಇದೆ, ಅವ್ರು ಮನಸ್ಸು ಮಾಡ್ರೆ ಏನ್ ಬೇಕಾಗುತ್ತೆ ಅದು ಪ್ರೂವ್ ಮಾಡಿದ್ದಾರೆ ತಮಿಳ್ನಾಡಲ್ಲಿ. ಈಗ ಈ 42 ಜನ ಅಲ್ಲಿ ಹೋಗಿ ಸೇರ್ಕೊಂಡ್ರು ಅಂದ್ರೆ ನಿಮ್ಗೆ ಅದನ್ನ ತಡೆಯಕ್ಕೆ ನೀವು ಹೋರಾಟ ಮಾಡ್ಬೋದು, ನೀವು ಪ್ರತಿಭಟನೆಗಳನ್ನ ಮಾಡ್ಬೋದು. ಎವ್ರಿ ರೈಟ್ ನಿಮಗಿದೆ ಪ್ರತಿಭಟನೆ ಮಾಡೋದಕ್ಕೆ. ಅವನು 5 ವರ್ಷ ಅಲ್ಲಿ ನಿಮ್ಮ ಕಾನ್ಶಿಯನ್ಸ್ಗೆ ಬರದೇ ಕೂಡ ಇರ್ಬೋದು, ಆದ್ರೆ ಆತ 5 ವರ್ಷ ಶಾಸಕನಾಗಿ ಇರ್ತಾನೆ. ಅಂದರೆ ಇಂಡೈರೆಕ್ಟ್ ಆಗಿ ನೀವು ಒಬ್ಬ ರಾಜನ್ ಎಲೆಕ್ಟ್ ಮಾಡಿ ಅವ್ನು ಏನು ಮಾಡ್ರು ಸುಮ್ಮನೆ ಕೂತ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಅಲ್ವಾ? ಇಷ್ಟೇ ತಾನೇ ನಾವು ಹೇಳ್ತಾ ಇರೋದು. ವಾಸ್ತವವನ್ನೇ ಹೇಳ್ತಾ ಇದ್ದೀವಿ. ವಾಸ್ತವ ಹೇಳ್ತೀರಾ, ಅದು ಬದಲಾಗ್ಬೇಕು ತಾನೆ, ಬದಲಾಗಬೇಕು ಅಂತ ಹೇಳ್ತಾರೆ. ಬದಲಾಗ್ಬೇರೆ, ಜನ ಪವರ್ ಕೈಗೆ ತೊಗೊಬೇಕು ತಾನೆ. ನಾನು ಅದಕ್ಕೆ ಹೇಳ್ತಿರೋದು. ಕೇಳಿ ಒಂದು ನಿಮಿಷ, ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ನೀವು ಎಲೆಕ್ಟ್ ಮಾಡ್ಬೇಕಾದ್ರೆ ಹುಷಾರಾಗಿರಿ. ಇವನು ಯಾರೋ ದೊಡ್ಡ ಮನುಷ್ಯ ಏನೋ ನೋಡಪ್ಪ ಅಲ್ಲಿ 50 ಬಂಗ್ಲೆ ಇದೆ ಅವನಿಗೆ ಅಂತ ವೋಟ್ ಮಾಡ್ರೆ, ನೀವು ಬಂಗ್ಲೆ ಗೇಟ್ ಹತ್ರ ನಿಂತಿರ್ತೀರಾ. ನಿಮ್ಮ ಪಕ್ಕದ ಮನೆಯವನ್ನ ವೋಟ್ ಮಾಡಿ. ಹೌದು, ಏನು ಹೇಳಿ ಅವ್ನಿಗೆ ಹೇಳಿ, ಕರೆಕ್ಟ್, ನೀನು ನೋಡೋ ಈ ಥರ ನೀನು ಕೆಲಸಗಾರ ಅಷ್ಟೇ. 10 ಸತಿ ಹೇಳಿ ಅವನಿಗೆ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಒಂದು ಸತಿ ಎಲೆಕ್ಟ್ ಆಮೇಲೆ ರಾಜರ ಥರ ಫೀಲ್ ಮಾಡೋ ಲೆವೆಲ್ಗೆ ನಾವೇ ತಂದುಬಿಟ್ಟಿದ್ದೀವಿ. ನೀನು ಕೆಲಸಗಾರ, ನಿನಗೆ ಸಂಬಳ ಕೊಡ್ತೀವಿ, ನಿನಗೆ ಕಾರ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನಾಳೆ ನೀನು ಇಷ್ಟ ಬಂದಂಗೆ ಕಾಣಂಗಿಲ್ಲ, ಹೆಚ್ಚು ಕಡಿಮೆ ಆದರೆ ನಿನ್ನ ಮನೆ ಗೆರಾವ್ ಮಾಡ್ಬಿಡ್ತೀವಿ ಏರಿಯಾದಲ್ಲಿ. ನನಗೆ ರೈಟ್ಸ್ ಇದೆ, ಯಾಕಂದ್ರೆ ನಾನು ನಿನ್ನ ವಿಚಾರ ಕೊಟ್ಟು ಹಾಕಿರೋದು. ನಾನು ಕೂತ್ಕೊಂತೀನಲ್ಲಿ, ಯಾಕಂದ್ರೆ ನಾನು ಇದನ್ನು ಮಾತಾಡಿದ್ದೀನಿ. ನೀನು ಇಷ್ಟ ಬಂದಂಗೆ ನಿನ್ನ ಸ್ವಾರ್ಥಕ್ಕೆ ಏನೋ ಇನ್ನೊಂದು ಕಡೆ ಸಪೋರ್ಟ್ ಮಾಡೋಂಗಿಲ್ಲ. ಜನನ ಕೇಳು, ಜನಕ್ಕೆ ಏನು ಬೇಕು ಹೇಳು, ಅದನ್ನು ಮಾತಾಡು ಅಷ್ಟೇ. ನಿನಗೆ ಮಾತಾಡೋಕೆ ರೈಟ್ಸೇ ಇಲ್ಲ. ಪ್ರಜಾಕಿ ಇದನ್ನು ನಾನು ಹೇಳ್ತಿರೋದೆ, ನಿನಗೆ ರೈಟ್ಸ್ ಇಲ್ಲ, ನೀನು ವರ್ಕರ್ ಅಷ್ಟೇ. ನಾನು ಅದಕ್ಕೆ ಸೇವಕ ಅಂತ ಹೇಳ್ತಿಲ್ಲ, ಅದನ್ನು ದೊಡ್ಡ ಲೆವೆಲ್ಗೆ ಮಾಡ್ಬಿಟ್ಟಿದ್ದಾರೆ. ಈಸ್ ಎ ವರ್ಕರ್
ಪೀಪಲ್ ಆರ್ ಪೇಯಿಂಗ್ ಹಿಮ್, ಹಿ ಈಸ್ ಗೆಟಿಂಗ್ ಸ್ಯಾಲರಿ, ಅವ್ನು ಹಿಂಗೆ ವರ್ಕ್ ಮಾಡಬೇಕಷ್ಟೇ. ಆ ಥರ ಇದ್ದರೆ ಬಾಯಿಲಿ ನಾಯಕ ಅಂತ ನೀನು ಫೋಟೋ ಹಾಕೊಂಡ್ರು ನೀನು ಸೇರಿಸಲ್ಲ ನಾವು. ಈಗ ನೀವು ಈ ಮುಂದಿನ ಚುನಾವಣೆಗೆ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಅಥವಾ ಚುನಾವಣೆ ಸ್ಪರ್ಧಿಸ್ತೀನಿ ಅಂತ ಹೇಳ್ತೀರಿ, ಮುಂದಿನ ಚುನಾವಣೆಗೆ ಸ್ಪರ್ಧಿಸಿದ್ರೆ 2028 ವಿಧಾನಸಭೆ ಚುನಾವಣೆಗೆ? ನಾನು ಇದನ್ನೇ ಕೇಳ್ತಾ ಇದ್ದೀನಿ. ಖಂಡಿತಪ್ಪ ನಾನು ಬಯಸ್ತೀನಿ. ನಿಮ್ಮ ಕಡೆಯಿಂದ ನನಗೊಂದು ಎನ್ಕರೇಜ್ಮೆಂಟ್ ಬೇಕು. ನೀವು 4 ಜನಕ್ಕೆ ಹೇಳಿರಬೇಕು, ನಿಮ್ಮದು ವಿಡಿಯೋಗಳು ನೋಡ್ತಾ ಇರ್ಬೇಕು ನಾನು, ನೀವು 4 ಜನಕ್ಕೆ ಹೇಳಬೇಕು. ನನಗನ್ಸುತ್ತೆ ಇಲ್ಲ ನಿಜವಾಗ್ಲೂ ಇವ್ರು ನಾಯಕತ್ವ ತಗೊಂತೀರಂತ ಗೊತ್ತಾದರೆ ನಾನು ನಿಮ್ಮ ಕೆಲಸಗಾರ ರೆಡಿ. ನನ್ನ ನಾಯಕನೇ ಸರಿ ಇಲ್ಲ, ಅವನು ಇನ್ನೊಬ್ಬ ನಾಯಕನ ಹುಡುಕ್ತಾ ಇದ್ದಾನೆ ಅಂದರೆ ನಾನೇನಕ್ಕಲ್ಲ. ಅವಾಗ ಅವ್ರಿಗೆ ನಾಯಕರು ಬೇಕು, ಕೆಲಸಗಾರರು ಬೇಡ. ಆದ್ರೆ ನಿಮ್ಗೆ ಯಾವುದೇ ಇಂಥ ರಾಜಕೀಯ ಪಕ್ಷ ಜೊತೆಗೆ ಹೋಗಬಾರದು ಏನೂ ಇಲ್ಲ, ಯಾವುದೇ ರೀತಿಯ ಏನೂ ಇಲ್ಲ ಗುರು. ವಿಜಯ್ ಅವರು ಒಂದು ಮಾತನ್ನು ಹೇಳಿದ್ರು, ನನಗೆ ಪೊಲಿಟಿಕಲಿ DMK ವಿರೋಧಿ, ಬಿಜೆಪಿ ನನ್ನ ಸೈದ್ಧಾಂತಿಕ ವಿರೋಧಿ. ಅದು ಬಿಡಿ, ಅಲ್ಲಲ್ಲ, ಅವರು ಹಂಗೆ ಹೇಳಿದ್ರು. ನಿಮ್ಗೆ ಆ ರೀತಿಯಾದಂತಹ ನಂಬಿಕೆಗಳಿದಾವ? ನನಗೆ ಯಾವ ನಂಬಿಕೆನೂ ಇಲ್ಲ. ನನಗೆ ಅದು ಯಾವ ಸೈದ್ಧಾಂತಿಕ. ನನಗೆ ಜನಕ್ಕೆ ಒಳ್ಳೇದಾಗಬೇಕು, ಜನಕ್ಕೆ ಒಳ್ಳೆ ಆರೋಗ್ಯ ವ್ಯವಸ್ಥೆ ಸಿಗಬೇಕು, ಜನಕ್ಕೆ ಒಳ್ಳೆ ಎಜುಕೇಷನ್ ಸಿಸ್ಟಮ್ ಸಿಗಬೇಕು, ಜನಕ್ಕೆ ಒಳ್ಳೆ ಉದ್ಯೋಗ ಸಿಗಬೇಕು, ಪ್ರತಿಯೊಬ್ಬರು ಸ್ವಾವಲಂಬಿಯಾಗಿ ಬದುಕೋ ಥರ ಆಗಬೇಕು. ಈ ಥರ ವಿಚಾರವಂತರಾದಾಗ ಜನರಲ್ಲಿ ಒಬ್ಬೊಬ್ಬನು ಈ ಥರ ವಿಚಾರವಂತರಾದಾಗ ರಿಸರ್ಚ್ಗಳಾಗಬೇಕು ಈ ದೇಶದಲ್ಲಿ. ನಮ್ಮ ದೇಶ ಬೇರೆ ಎಲ್ಲ ದೇಶಗಳಿಂದ ಪವರ್ಫುಲ್ ಆಗಬೇಕು. ನಾವು ಸೆಲ್ಫ್ ಸಸ್ಟೈನ್ ಆಗಬೇಕು. ನಾವು ಇನ್ನೊಬ್ಬರ ಮೇಲೆ ಆದಷ್ಟು ಡಿಪೆಂಡೆನ್ಸಿ ಕಡಿಮೆ ಮಾಡೋ ಥರ ಒಂದು ವ್ಯವಸ್ಥೆ ಬರಬೇಕು. ಇವತ್ತು ನಮ್ಮಲ್ಲಿರೋ ತಲೆಗಳು ಬೇರೆ ಕಡೆ ಹೋಗಿ CEO ಏನಲ್ಲಿ ಟ್ರಿಲಿಯನ್ ಗಟ್ಟಲೆ ಡಾಲರ್ಗಳಿಗೆ ಕಂಪನಿಗಳಿಗೆ CEO ನಮ್ಮ ದೇಶದ ತಲೆ ಅದು. ನಮ್ಗೆ ಏನಕ್ಕೆ ಆಗ್ತಾ ಇಲ್ಲ ಅದು? ನಮ್ಮಲ್ಲೂ ಆ ಥರದವ್ರು ಇದ್ದಾರೆ. ಆ ಎನ್ಕರೇಜ್ಮೆಂಟ್ ಯಾಕೆ ಸಿಗ್ತಾ ಇಲ್ಲ? ನಾವು ವಿಚಾರಗಳಿಗೆ ಬೆಲೆ ಕೊಡ್ತಿಲ್ಲ, ಎಮೋಷನಲ್ ಆಗ್ಬಿಟ್ಟಿದ್ದೀವಿ ನಾವು. ನಮಗೇನೋ ಒಂದು ದೊಡ್ಡ ಇದಾದಾಗ ನಾನು ಆ ಕಡೆ ಹೊಟ್ಟೋಗ್ತೀನಿ, ಯೋಚನೆನೇ ಮಾಡಲ್ಲ. ನಾನು 4 ಜನ ಸಪೋರ್ಟ್ ಮಾಡ್ತೀನಿ, ನಾನು ಅಲ್ಲೇ ಮಾಡ್ತೀನಪ್ಪ. ನಾನೊಬ್ಬ ಇಂಡಿಪೆಂಡೆಂಟಾಗಿ ಯೋಚನೆ ಮಾಡಬೇಕು. ಅಂಥವ್ರು ಬೇಕು ಈ ದೇಶಕ್ಕೆ. ಸರ್ಕಾರ ಈಗ ಶಾಲೆಗಳಲ್ಲಿ 1ನೇ ತರಗತಿಯಿಂದ 12ನೇ ತರಗತಿ ತನಕ ವಿದ್ಯಾರ್ಥಿಗಳು ಹಿಜಾಬ್ ಧರಿಸ್ಕೊಂಡು ಬರುವಂಥವ್ರು ಹಿಜಾಬ್ ಹಾಕ್ಕೊಂಡು ಬರ್ಬೋದು, ಜನಿವಾರ ಹಾಕ್ಕೊಂಬರೋರು ಹಾಕ್ಕೊಂಬರ್ಬೋದು, ಶಿವದಾರ ಹಾಕ್ಕೊಂಬರ್ಬೋದು, ಏನೋ ಟರ್ಬನ್ ಕಟ್ಟೋರು ಕಟ್ಕೊಂಡು ಬರ್ಬೋದು. ಈ ರೀತಿಯಂಥ ಧಾರ್ಮಿಕ ಸಂಕೇತಗಳಿಗೆ ವಸ್ತ್ರ ಸಂಹಿತೆಯ ಜೊತೆಗೂ ಕೂಡ ಅಲೋ ಮಾಡ್ತೀವಿ ಅಂತ ಹೇಳ್ತಾರೆ. ಇಂಥ ವಿಚಾರಗಳು ಬಂದಾಗ ಇದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ. ಯಾಕಂದರೆ ನಾನು ನಾಯಕ ಅಲ್ಲ. ಓಕೆನಾ? ಅದು ಪ್ರಜೆಗಳ ನಿರ್ಧಾರ ತಗೊತಾರೆ. ಓಕೆನಾ? ಒಟ್ಟಿನಲ್ಲಿ ಈ ಕಾನ್ಸೆಪ್ಟ್ ಅನ್ನು ವಿವರಿಸೋದ್ರೊಳಗಡೆ 6 ವರ್ಷ ಆಗೋಯ್ತಾ ಉಪೇಂದ್ರ? ಇಲ್ಲ ಗುರುವೆ, ಕರೆಕ್ಟಾಗಿ ಆಗುತ್ತೆ. ಆಕ್ಚುಲಿ ಗುರುವೆ, ತಮಾಷೆ ವಿಷಯ ಅಲ್ಲ ಗುರು. ತಮಾಷೆ ಖಂಡಿತ ಅಲ್ಲ. ಕೇಳಿ, ನಮ್ಮ ಜನ ಮಾಡ್ತಾರೆ ನೋಡಿ. ಇವತ್ತು ಮಡ್ರಾಸಲ್ಲಿ, ಇವತ್ತು ಚೆನ್ನೈಯಲ್ಲಿ, ಇವತ್ತು ತಮಿಳ್ನಾಡಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿ ಒಂದು ದೊಡ್ಡ ಒಂದು ಬದಲಾವಣೆ ಮಾಡಿ ತೋರಿಸಿದ್ದಾರೆ. ಅದ್ರ ಇನ್ನೊಂದು ಸ್ಟೆಪ್ ಕರ್ನಾಟಕದಲ್ಲಿ ಹೋಗ್ತಾರೆ ನೋಡಿ ಬೇಕಾರೆ ಅದನ್ನ ಪ್ರೂವ್ ಮಾಡಿ ತೋರಿಸ್ತಾರೆ. ಆಕ್ಚುಲಿ ಒಂದು ಪಕ್ಷ ಬಂತಪ್ಪ, ಉಪೇಂದ್ರ ಅವರೆಲ್ಲ ಜನ ಪ್ರೂವ್ ಮಾಡ್ತಾರೆ. ಜನ ಪ್ರೂವ್ ಮಾಡಿದ್ರು. ₹1 ಖರ್ಚು ಮಾಡಿಲ್ಲ. ಏನೋ ಬರೀ ಜನರೇ ವಿಚಾರಗಳಿಗೋಸ್ಕರ ಮತ ಹಾಕಿ ಒಂದು ಬದಲಾವಣೆ ತಂದಿದ್ದಾರೆ. ಆ ಬದಲಾವಣೆ ಹೆಂಗಿರುತ್ತೆ ಗೊತ್ತಾ? ಅವಾಗ ಥರ ಬದಲಾವಣೆ ಇರಲ್ಲ ಅದು. ನೀವು ನಾಯಕರನ್ನ ನೋಡಲ್ಲ, ಅವಾಗ ಕೆಲಸಗಾರನ್ನ ನೋಡ್ತೀರಾ, ನಿಮ್ಮ ಕ್ಷೇತ್ರಗಳನ್ನು ನೋಡ್ತೀರಾ. ನಿಮ್ಮ ಕ್ಷೇತ್ರಗಳು ಓಡಾಡಲೇಬೇಕು, ಅವ್ನು ವರದಿ ಒಪ್ಪಿಸ್ಲೇಬೇಕು, ಟೆಕ್ನಾಲಜಿಲಿ ಹಿಡಿಬೇಕು, ಅವ್ರನ್ನ ಟ್ರಾನ್ಸ್ಪರೆನ್ಸ್ ತರಬೇಕು, ಪ್ರತಿಯೊಬ್ಬ ಆನ್ಸರಬಲ್ ಆಗಬೇಕು, ಅಕೌಂಟಬಿಲಿಟಿ ಬರಬೇಕು. ಹೊಸದಾಗಿ ಮತ್ತೆ ಸಿನಿಮಾ ಇಲ್ಲ ಗುರು, ಅದೇ ಇವಾಗ ನಾನು ಯೋಚನೆ ಮಾಡಿದ್ದೀನಿ. ಒಂದು 2-3 ಇದಿದೆ. ಒಂದು ನೆಕ್ಸ್ಟ್ ಲೆವೆಲ್ ಅಂತ ಒಂದು ಸಿನಿಮಾ ನಮ್ಮ ತರುಣ್ ಇವ್ರದ್ದು. ಹೌದು. ಆಮೇಲೆ ಒಂದು ತೆಲುಗು ಸಿನಿಮಾ ಇದೆ. ಇನ್ನೊಂದು ಒಂದು ಮಂಗಳೂರಲ್ಲಿ ಒಂದು ಶೂಟಿಂಗ್ ಮಾಡೋ ಒಂದು ಸಿನಿಮಾ ಇದೆ. ಗೊತ್ತಿಲ್ಲ ಆ್ಯಕ್ಚುಲಿ. ಇವಾಗ ಏನೋ ಒಂದು ಸತಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ 6 ತಿಂಗಳು 1 ವರ್ಷ ಎಳ್ಕೊಂಡು ಹೋಗ್ಬಿಡುತ್ತೆ. ಅದ್ರ ಮಧ್ಯೆ ನನಗೆ ಕೆಲಸ ಮಾಡಬೇಕು. ನೋಡೋಣ ಎಷ್ಟು ಸಾಧ್ಯವೋ ಅಷ್ಟು ಬ್ಯಾಲೆನ್ಸ್ ಮಾಡ್ತೀನಿ. 1 ವರ್ಷ ಮಾತ್ರ ಕಂಪ್ಲೀಟ್ ಬಿಟ್ಟು ಬಂದ್ಬಿಡ್ತೀನಿ ಎಲ್ಲ ಇದಕ್ಕೆ. ನೋಡೋಣ ಎಷ್ಟು ಸಾಧ್ಯವೋ ಅಷ್ಟು ಎಲೆಕ್ಷನ್ವರೆಗೂ ಮಾಡ್ತೀನಿ ಇದನ್ನು. ಈ ವಿಚಾರ ಹೇಳ್ಕೊಂಡು ಜನರ ಹತ್ರ ಹೋಗ್ತೀನಿ. ನೋಡೋಣ. ಅದೇ ಜನ ಆಗಾಗ ಬಯಸ್ತಾ ಇರುವಂಥದ್ದು ಉಪೇಂದ್ರ ಅವರಿಂದ ಒಳ್ಳೆಯ ಸಿನಿಮಾವು ಕೂಡ. ನಿಮ್ಮ ಡೈರೆಕ್ಷನ್ ಸಿನಿಮಾ ಅಲ್ಲಲ್ಲ, ಖಂಡಿತ. ನನಗನ್ಸಿರೋದು ಇದು ಜಾಸ್ತಿ ಅನಿವಾರ್ಯತೆ ಇದೆ ಅನ್ನಿಸ್ತಾ ಇದೆ ನನಗೆ. ಇದು ಭಾಳ ಕಾಡ್ತಾ ಇದೆ. ಇದು ಮಾಡಬೇಕು. ಈಗ ಇದನ್ನ ಓಕೆ, ಸಿನಿಮಾಗಳು ಮಾಡಿದ್ದೀನಿ, ನೋಡಿದ್ದಾರೆ. ಓಕೆ, ಖಂಡಿತ. ಹಂಗಂತ ನಾನು ಅದ್ರ ಬಗ್ಗೆ ಇದಿಲ್ಲ. ನೋಡೋಣ, ನನಗೆ ಇಲ್ಲಿ ಕೆಲಸ ಕೊಟ್ಟರೆ ಇಲ್ಲಿ ಮಾಡ್ತೀನಿ. ನೋಡೋಣ. ಇದೇನೋ ನನಗೆ ತುಂಬ ಭಾಳ ಅನಿವಾರ್ಯವಾಗಿರುವಂಥ ಇದು ಅನ್ನಿಸ್ತಾ ಇದೆ. ನಾನೊಬ್ಬ ಪ್ರಜೆಯಾಗಿ ಅನ್ನಿಸ್ತಾ ಇದೆ. ಈ ಬದಲಾವಣೆ ಆದರೆ ಚೆನ್ನಾಗಿರುತ್ತೆ, ಓಕೆ, ಆಗಬೇಕಿದೆಲ್ಲ ಅಂತ ಅನ್ನಿಸ್ತಾ ಇದೆ. ಓಕೆ, ಎಸ್. ಥ್ಯಾಂಕ್ ಯು ಉಪೇಂದ್ರ ಅವರು. ಇಷ್ಟೊತ್ತು ಭಾಳ ನಗ್ತಾ ಭಾಳಷ್ಟು ವಿಚಾರಗಳನ್ನು ಥ್ಯಾಂಕ್ಸ್ ಪಾಪ. ನೀವೆಲ್ಲ ಕರೆದು ಅಟ್ಲೀಸ್ಟ್ ಈ ವಿಚಾರ ನನಗೆ ಅರ್ಥ ಆಗುತ್ತೆ. ಆ್ಯಕ್ಚುಲಿ ಐ ನೋ. ಆದರೂ ಕೂಡ ಈ ವಿಚಾರ ನಿಮಗೂ ಇಷ್ಟೆಲ್ಲ ಕ್ವಶನ್ ಕೇಳೋದು ಕೂಡ ನೀವು ಒಂದೇನೋ ಸಂದೇಶ ಕಳಿಸೋದಕ್ಕೆ, ಒಂದೇನೋ ವಿಷಯ ತಲುಪಿಸೋದಕ್ಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಥ್ಯಾಂಕ್ ಯು. ಇದು ಉಪೇಂದ್ರ ಅವರ ಮಾತು, ಅವರ ರಿಯಲ್ ಮಾತುಗಳು, ಅವರ ಕನಸುಗಳು, ಅವರ ಆಲೋಚನೆ.
ಅದರ ಮೂಲಕವಾಗಿ ಜನ ಗೆಲ್ಲಬೇಕು. ಅಂತಿಮವಾಗಿ ಅವರು ಹೇಳ್ತಾ ಇರೋದು ಒಂದು ಮಾತನ್ನು ಪದೇ ಪದೇ ಅವ್ರನ್ನ ಎಷ್ಟೇ ರೀತಿಯಲ್ಲಿ ಅವರ ಪರವಾಗಿ ಅವರು ಹೇಳ್ತಾರೆ ಅಂತ ಇಲ್ಲ, ಅವರ ಒಂದು ಮಾತನ್ನು ಪದೇ ಪದೇ ಸ್ಟ್ರೆಸ್ ಮಾಡ್ತಾ ಇದ್ದಾರೆ. ಜನ ಗೆಲ್ಲಬೇಕು, ಜನ ಗೆದ್ದಾಗ ಒಟ್ಟು ಪ್ರಜಾಪ್ರಭುತ್ವದ ಗೆಲುವು ಆಗುತ್ತೆ. ಹಾಗಾಗಿ ಆ ಜನ ಗೆಲುವನ್ನು ನಾನು ಸೆಲೆಬ್ರೇಟ್ ಮಾಡಬೇಕು ಅನ್ನೋಂತಹ ಕಾನ್ಸೆಪ್ಟನ್ನು ಜನರ ಮುಂದೆ ಇಟ್ಟಿದ್ದಾರೆ. ಆಯ್ಕೆ ಯಾವತ್ತೂ ಕೂಡ ಜನರ ಕೈಯಲ್ಲಿರುವಂಥ ಪ್ರಜಾಪ್ರಭುತ್ವ ಅನ್ನೋಂಥದ್ದು ಆಯ್ಕೆಗಳ ಮೇಲೆ ನಿಂತಿರುವಂಥದ್ದು, ಅದು ಜನರ ಕೈಯಲ್ಲಿರುವಂತಹ ಆಯ್ಕೆ ಅಧಿಕಾರವು ಕೂಡ ಇರುವಂಥದ್ದು ಜನರ ಕೈಯಲ್ಲಿ. ಈ ಪಾಡ್ಕಾಸ್ಟ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಮಸ್ಕಾರ.